ನಿನ್ಗೆ ನನ್ನ ಮೇಲೆ ದ್ವೇಷ ಇದೆ ಅಂತ ಗೊತ್ತು, ಆದ್ರೆ ತೀರಾ ಈ ಲೆವೆಲ್ಗೆ ಅಂತ ಗೊತ್ತಿರ್ಲಿಲ್ಲ. ಹೇ ಸುಮ್ಮನೆ ವಟ ವಟ ಅನ್ಬೇಡ. ಅಂತೀನಿ ಕಣಯ್ಯ, ಅದೇ ನನ್ನ ಕ್ಯಾರೆಕ್ಟ್ರು. ನಾನು ಯಾವಾಗ್ಲೂ ನಾನಾಗೆ ಇರ್ತೀನಿ. ನೀನ್ಯಾಕೆ ಒಂದೊಂದ್ಸಲ ಒಂದೊಂಥರ ಆಡ್ತೀಯಾ? ರಂಪ ರಾಮಾಯಣ ಆಗ್ಲಿ ಅಂತ ಅಜ್ಜಿನ ನಮ್ಮನೆ ಕಳ್ಸಿದ್ಯಾ ಅಲ್ವಾ? Will you please listen to me? ಇರು 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 ಇದು ದ್ವೇಷದ ಕತೆನಾ ಅಥವಾ ನಿಜವಾಗ್ಲೂ ನಿನ್ಗೇನಾದ್ರೂ ನನ್ನ ಮೇಲೆ? ನೋನೋ, ನಮ್ಮ ಬಗ್ಗೆ ಹತ್ರ ಕಲ್ಪನೆ ಎಲ್ಲ ಇಟ್ಕೋಬೇಡ. ನೀನಂತ ಕೊಬ್ಬರಿ ಮಿಠಾಯಿನೆಲ್ಲ ಮದ್ವೆ ಆಗೋ ಸೀನೇ ಇಲ್ಲ. ರೌಡಿ ಬೇಬಿ ರೇಂಜ್ಗೆ ನೀನು ಬರೋದಕ್ಕಾಗಲ್ಲ. ನಿನ್ ಲೆವೆಲ್ಗೆ ನಾನು ಇಳೋದಕ್ಕಾಗಲ್ಲ. Will you stop this nonsense? ಸುಮ್ಮನೆ ಕಂಡಿದ್ದೀನಿ. ಏನೋ ಒಂದು 4 ಮಾತಾಡಿ 1-2 ಸಲ ನಿನ್ ಜೊತೆ ಸುತ್ತಾಡಿದ್ದೀನಿ ಅಂದ ಮಾತ್ರಕ್ಕೆ ನಿನ್ ಮೇಲೆ ನಂಗೆ ಕ್ರಶ್ ಲವ್ ಅಂತೆಲ್ಲ ಅನ್ಕೋಬೇಡ. ನಾವ್ ಯಾರನ್ನ ಮದ್ವೆ ಆಗ್ತೀವೋ ಅವ್ರನ್ನೇ ಲವ್ ಮಾಡೋದು. ಮದ್ವೆಗಿಂತ ಮುಂಚೆ ಲವ್ ಇಲ್ಲ, ಕ್ರಶ್ ಇಲ್ಲ. ಈಗೇನ್ ಸುಮ್ಮನೆ ಇರ್ತೀಯ ಇಲ್ವಾ? ಮಾತಾಡೋಕ್ ಬಿಟ್ರೆ ಪ್ರಪೋಸ್ ಮಾಡ್ಬಿಡ್ತೀಯ. ಒಂದ್ಸಲ ಪ್ರಪೋಸಲ್ ಬಂತು ಅಂದ್ರೆ ಎಷ್ಟು ತಲೆನೋವು ಗೊತ್ತಾ? ನಾನು ಹೂ ಇಟ್ಕೊಂಡ್ ಬರೋ ಒಂದೇ ಒಂದು ಗಂಡ್ಮೂತಿನೂ ಹತ್ರಕ್ಕೆ ಬಿಟ್ಕೊಂಡಿಲ್ಲ. ಮಾಡರ್ನ್ ಮಂಜುಳ ನಾವು. ಜನ ಯಾವಾಗ್ಲೂ ನಮ್ಮಿಂದ 1 ಫುಟ್ ಡಿಸ್ಟೆನ್ಸ್ ಎಲ್ಲ ಇರಬೇಕು. ಯಾವಾಗ್ಲೂ ಕೆಟ್ಟೋಗಿರೋ ರೇಡಿಯೋ ತರ ವಟ ವಟ ಅಂತಾನೆ ಇರ್ತೀಯಲ್ಲ. ಅಲ್ಲ, ಈ ತರ ಇಲ್ಲಿ ಬಂದಿದ್ಯಾ? ಒಂದ್ ಸ್ಮೈಲ್ ಮಾಡೋದಕ್ಕೆ ಏನಿಮ್ ಪ್ರಾಬ್ಲಮ್? ಮೊದಲು ಕೊಯ್ತಾಗಿ ನೀವು. ಈ ಜಗಳ, ಕಿತ್ತಾಟ, ರಗಳ ಇದೆಲ್ಲ ಸಾಕು. Amulya, will you be my girlfriend? ನೀನು ನಿಜ ಹೇಳ್ತಿದ್ಯಾ ವೇದಾಂತ್?
ಲೈಕ್ ಸೀರಿಯಸ್ಲಿ? ನಿಜ ಅನ್ಕೊಂಡ್ಯಾ? ಇದಕ್ಕೆ ನೀನ ಸೈಕೋ ವುಮನ್ ಅಂತ ಹೇಳೋದು? ನಾನು, ಅದರಲ್ಲೂ ನಾನು ನಿನ್ನ ಗರ್ಲ್ಫ್ರೆಂಡ್ ಮಾಡ್ಕೋತೀನಿ. ನಮ್ಮ ಅಜ್ಜಿ ಎದುರು ನಾನು ಸುಳ್ಳು ಹೇಳ್ಬೇಕಾಯ್ತು. ಅದು ಅಲ್ಲದೆ ಯಾವ್ದೇ ಬೇರೆ ನೀನೇ ನನ್ನ ಹುಡುಗಿ ಅಂತ ಸುಳ್ಳು ಬೇರೆ ಹೇಳಿದ. ಮನೇಲಿ ಸಿಚುವೇಶನ್ ತುಂಬಾ ಕ್ರಿಟಿಕಲ್ ಆಗಿದೆ. ಸೊ ಅದನ್ನೆಲ್ಲ ಮ್ಯಾನೇಜ್ ಮಾಡೋ ಸಲುವಾಗಿ ನೀನು ಗರ್ಲ್ಫ್ರೆಂಡ್ ಆಗಿ ಆಕ್ಟ್ ಮಾಡ್ತೀನಿ ಅಂತ ಕೇಳೋದಕ್ಕೆ ಬಂದಿದ್ದೀನಿ. ಹೇಯ್, ನಿನಗೇನು ಮಾತಾಡದೆ ಹೋದ್ರೆ ನೀನು ಆಕ್ಟಿಂಗ್ ಮಾಡ್ತೀನಿ ಅಂತ ಕೇಳಿ ನಿಜಾನೇ, ಅದು ಸುಳ್ಳಲ್ಲ. ಆದ್ರೆ ಪ್ರಪೋಸ್ ಮಾಡಿದ್ ಮಾತ್ರ ಸುಳ್ಳು. ನಾನು ಆಕ್ಟಿಂಗು, ಅದು ನಿನ್ ಗರ್ಲ್ ಫ್ರೆಂಡ್ ಆಗಿ ನಿನ್ ಮುಖಕ್ಕಿಷ್ಟ ನನ್ನ ಹತ್ರನೇ ಕಾಗೆ ಹರಿಸ್ತೀಯಾ? ಏನೋ ಸೀರಿಯಸ್ ವಿಷಯ ಇರ್ಬೇಕು ಅಂತ ಮಾತಾಡಕ್ ಬಂದ್ರೆ ಪ್ರ್ಯಾಂಕ್ ಮಾಡ್ತೀಯಾ? ನಾನ್ ನಿನ್ ಗರ್ಲ್ ಫ್ರೆಂಡ್ ಆಗ್ತೀನಿ ಅಂತ ಕನ್ಸಲ್ಲೂ ಅನ್ಕೋಬೇಡ. ಬೇರೆ ಯಾರನ್ನಾದ್ರೂ ಹುಡ್ಕೋ ಹೋಗ್. ಅಲ್ಲ, ಅವತ್ತು ಯಾವತ್ತೋ ಮಳೆ ಬಂತು, ಆಫೀಸಿಗೆ ರಜೆ ಕೊಟ್ಟೆ ಅಂತ ಬಾಸು ಈ ವೀಕೆಂಡು ಕೆಲಸ ಮಾಡಿ ಅಂತ ಹೇಳ್ತಾರಲ್ಲ, ಯಾರಿಗಲ್ಲ ನಮ್ಮ ಪ್ರಾಬ್ಲಮ್? ಬೆಳಗ್ಗೆ ನಾವು 9:30ಗೆ ಆಫೀಸಿಗೆ ಕರೆಕ್ಟಾಗಿರಬೇಕು, 9 ಗಂಟೆ ಡ್ಯೂಟಿ ಮಾಡಲೇಬೇಕು. ಆದರೆ 9 ಗಂಟೆ ಆದಮೇಲೆ 6:30ಗೆ ಮನೆಗೆ ಹೋಗಿ ಬಿಡ್ತಾರಾ? ಅದೂ ಇಲ್ಲ, ಸಂಜೆ ಮೀಟಿಂಗ್ ಅಂತ ಕರೀತಾರೆ. ಇದು ಒಂದು ಕೆಲಸನಾ? ನಾಯಿ ಪಾಡಾಗೋಯ್ತು. ಸುಮ್ಮನೆ ಯಾಕ್ರಪ್ಪ ಬಡ್ಕೋತೀರಾ? ಬಾಸ್ ಹತ್ರ ಇದನ್ನು ಹೇಳೋ ಮೀಟ್ರು ಯಾರಿಗೂ ಇಲ್ಲ. ನಾನು ಇದನ್ನು ಬಾಸ್ ಹತ್ರ ಕನ್ವೇನೂ ಮಾಡಲ್ಲ. ಸುಮ್ಮನೆ ಬಾಯಿ ಯಾಕೆ ನೋಯಿಸ್ಕೊಂತೀರಾ? ದೇರ್ ಈಸ್ ನೋ ಸೊಲ್ಯೂಷನ್ ಫಾರ್ ದಿಸ್. ನಮ್ಮ ಬಾಸ್ ಇರೋದೇ ಮೇಡಮ್. ಇದೇನು ಮದುವೆ ಗಿದ್ವೆ ಆಗ್ಬಿಟ್ಟು ಬಂದ್ರಾ? ಇವರು ಲುಕ್ ನೋಡ್ತಾ ಇದ್ರೆ ನಮ್ಮ ಶವ ಪೆಟ್ಟಿಗೆಗೆ ಕೊನೆ ಮಳೆ ಹೊಡೆಯೋಕೆ ಕಾಣ್ತಾ ಇದೆ. ಯಾಕೆಲ್ಲ ಹೀಗ್ ನೋಡ್ತಾ ಇದ್ದೀರಾ? ಯಾವತ್ತೂ ಯಾವ ಹುಡುಗಿನೂ ನೋಡೇ ಇಲ್ವಾ? ಕರ್ಮ. ರೌಡಿ ಬೇಬಿ ರೊಚ್ಚಿಗೆದ್ದಿರೋದು ನೋಡಿದ್ರೆ ಹೂ ಹಾರ ಕಡ್ಡಿ ಕರ್ಪೂರ ಎಲ್ಲ ತರಿಸ್ಬೇಕು ಅನ್ಸುತ್ತೆ. ಬೊಂಬು ಸವಾರಿ ಪಕ್ಕ.